ಜೈಲಲ್ಲಿರೋ ನಟ ದರ್ಶನ್ಗೆ ಮನೆಯೂಟದ ಟೆನ್ಷನ್ ಶುರುವಾಗಿದೆ. ಮನೆ ಊಟಕ್ಕೆ ನಟ ದರ್ಶನ್ ಗಂಟು ಬಿದ್ದಿರೋದಾದ್ರೂ ಯಾಕೆ ಹಾಗೆ? ಕೋರ್ಟ್ ಮೊರೆ ಹೋಗಿ ಮನೆ ಊಟ ಬೇಕು ನನಗೆ ಅಂತ ಇಷ್ಟೊಂದು ಸರ್ಕಸ್ ಯಾಕೆ ಮಾಡ್ತಾ ಇದ್ದಾರೆ? ಅದಕ್ಕೊಂದು ಕಾರಣ ಇದೆ. ಸುಮ್ಮನೆ ಕೇಳ್ತಾ ಇಲ್ಲ. ಏನು ಜೈಲಲ್ಲಿ ಮೃಷ್ಟಾನ್ನ ಸಿಕ್ಕಿದ ತಕ್ಷಣ ನನಗೆ ಮನೆ ಊಟ ಯಾಕೆ ಬೇಕು? ಸುಮಾರು ಜನ ಅನ್ಕೊಳ್ತಾರೆ. ಈ ಫಿಲಮ್ಗಳಲ್ಲೆಲ್ಲ ಇರ್ತಾವಲ್ಲ, ಏಯ್ ಊಟ ಸಿಗ್ತಾ ಇಲ್ಲ, ಜೈಲಿಗಾದ್ರೂ ಹೋಗ್ಬಿಡ್ತೀನಿ, 3 ಹೊತ್ತು ಒಳ್ಳೆ ಊಟ ಹಾಕ್ತಾರೆ ಅಂತ. ಮತ್ತೆ ಯಾಕೆ ದರ್ಶನ್ ಮನೆ ಊಟ ಬೇಕು ಅಂತ ಕೇಳ್ತಾ ಇದ್ದಾರೆ? ಅದಕ್ಕೂ ಕಾರಣ ಇದೆ. ಮನೆ ಊಟಕ್ಕೆ ದರ್ಶನ್ ಗಂಟು ಬಿದ್ದಿರೋದಕ್ಕೂ ಒಂದು ಕಾರಣ ಇದೆ. ಏನು ಕಾರಣ ಅದು? ನನಗೆ ಜೈಲಿನ ಊಟ ಬೇಡ, ಹಿಡಿಸ್ತಾ ಇಲ್ಲ, ನಾನು ತೂಕ ಇಳಿಸ್ಕೊಂಡಿದ್ದೀನಿ, ಸುಮಾರು 10 kgಯಷ್ಟು ಡೌನ್ ಆಗಿದ್ದೀನಿ, ನಾನು ವೆಯ್ಟ್ ಲಾಸ್ ಆಗಿದೆ, ನಾನೊಬ್ಬ ಹೀರೋ, ನಾಳೆ ಮತ್ತೆ ಸಿನಿಮಾ ರಂಗಕ್ಕೆ ಹೋಗಬೇಕು, ಮತ್ತೆ ಚಿತ್ರೀಕರಣ ಇರುತ್ತೆ. ಸೊ ಒಬ್ಬ ಖೈದಿಯ ಅಧಿಕಾರ ಅದು. ನಾವಿವತ್ತು ಹೇಳ್ಬೋದು, ಹೆಂಗೆ ಕೊಡೋಕ್ಕಾಗತ್ತಾ? ಖೈದಿಗೂ ಒಂದು ಅಧಿಕಾರ ಇದೆ. ನಮ್ಮ ಸಂವಿಧಾನದ ಪ್ರಕಾರ ಎಲ್ರಿಗೂ ಹಕ್ಕು ಇದೆ, ಅಧಿಕಾರ ಇದೆ. ಖೈದಿಗೂ ಬದುಕೋ ಹಕ್ಕಿದೆ. ನೀವು ಬದುಕೋ ಹಕ್ಕನ್ನು ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರೈಟ್ ಟು ಲಿವ್. ಜೈಲು ಸೇರಿದ ಬಳಿಕ 10 kg ಕಡಿಮೆ ಆಗಿದ್ದಾರೆ ದರ್ಶನ್. ಈಗ ಟೆನ್ಷನ್ ಶುರುವಾಗಿದೆ. ಜಿಮ್ಮು, ಪ್ರೋಟೀನು ಇದು ಯಾವುದೂ ಇಲ್ಲ. ಯಾವುದು ಇಲ್ಲದೇನೆ 10 kg ತೂಕ ಇಳಿಸ್ಕೊಂಡಿದ್ದಾರೆ. ನಿರಂತರವಾಗಿ ಸಣ್ಣ ಆಗ್ತಾ ಇದ್ದಾರಂತೆ. ಹಾಗಾಗಿ ನಟ ದರ್ಶನ್ ಗಾಬರಿಯಾಗಿದೆ. ಸಣ್ಣ ಆಗಿರೋ ಬಗ್ಗೆ ಜೈಲಾಧಿಕಾರಿಗಳ ಬಳಿ ದರ್ಶನ್ ಹೇಳ್ಕೊಂಡಿದ್ದಾರೆ. ಜೈಲಾಧಿಕಾರಿಗಳ ಬಳಿ ಪ್ರೋಟೀನ್ ಯುಕ್ತ ಆಹಾರಕ್ಕೆ ಮನವಿ ಮಾಡಿದ್ದಾರೆ ನಟ. ನೋಡಿ, ನಮಗೂ ಅಷ್ಟೇ, ಇನ್ನು ಜಿಮ್ಮಿಗೂ ಹೋಗದೆ, ಡಯೆಟ್ಟು ಮಾಡದೆ, ಪ್ರೋಟೀನು ಗೀಟೂನು ಏನೂ ತಗೊಳ್ಳದೆ ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ ಅಂದರೆ ಗಾಬರಿ ಆಗೇ ಆಗುತ್ತೆ. ಅವ್ರಿಗೂ ಗಾಬರಿ ಆಗಿದೆ. ಮಂಜುನಾಥ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ದು ಹೋಗ್ತಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ಅಲ್ಲ, ಜೈಲಿನಲ್ಲಿ ಊಟ ಕೊಡ್ತಾರೆ, ಅದರಲ್ಲೂ ಕೂಡ ಸಫಿಷಿಯೆಂಟ್ ಆದಂಥ ಊಟ ಕೊಡ್ತಾರೆ, ಪ್ರೋಟೀನು ಅದು ಇದೆಲ್ಲ ನೋಡಿಕೊಂಡೇ ಊಟ ಕೊಡ್ತಾರೆ. ಒಂದು ಮ್ಯಾನ್ಯುವಲ್ ಅಂತ ಇರುತ್ತೆ, ಆ ಮ್ಯಾನ್ಯುವಲ್ ಪ್ರಕಾರ ಊಟ ಕೊಡ್ತಾರೆ. ಇಷ್ಟು ಕೊಟ್ಟರೂ ಕೂಡ ಇಲ್ಲ, ನನಗೆ ಮನೆ ಊಟನೇ ಬೇಕು ಅಂತ ಯಾಕೆ ಪಟ್ಟು ಹಿಡಿದಿದ್ದಾರೆ ಅಂತ ದರ್ಶನ್? ಹೊಸದು ಜೈಲಲ್ಲಿ ನಾವು ಹೇಳೋದಾದ್ರೆ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಸುಮಾರು 5,000 ಕೈದಿಗಳಿದೆ. ಅದರಲ್ಲಿ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥವ್ರು, ವಿಚಾರಣಾಧೀನ ಕೈದಿಗಳು ಎಲ್ಲರೂ ಸೇರಿ ಸುಮಾರು 5,000ಕ್ಕೂ ಹೆಚ್ಚು ಕೈದಿಗಳು, ವಿಚಾರಣಾಧೀನ ಕೈದಿಗಳು ಎಲ್ಲರೂ ಸಹ ಅಲ್ಲಿ ಇರ್ತಕ್ಕಂಥದ್ದು. ಆದರೆ ಅಲ್ಲಿಗೆ ಎಲ್ಲ ಒಂದು ಊಟವನ್ನು ಸರಬರಾಜು ಮಾಡೋದಕ್ಕೆ ಜೈಲು ಮ್ಯಾನ್ಯುವಲ್ ಪ್ರಕಾರ ಯಾವ್ಯಾವ ದಿನ ಯಾವ್ಯಾವ ಆಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ಅಲ್ಲಿ ಕೊಡ್ತಾರೆ. ಅದರಲ್ಲಿ ಆ ಪ್ರೋಟೀನ್ ಇರ್ತಕ್ಕಂಥದ್ದು, ಜೊತೆಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅದನ್ನು ಪರಿಶೀಲನೆ ಮಾಡಿ, ಗುಣಮಟ್ಟವನ್ನು ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಕೈದಿಗಳಿಗೆ 3 ಹೊತ್ತು ಊಟವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ದರ್ಶನ್ನು ಜೈಲಿಗೆ ಸೇರಿ ಏನು 1 ತಿಂಗಳ ಮೇಲೆ 1 ವಾರ ಕಳೀತಾ ಬಂದಿದೆ. 15 ದಿನಗಳು ಅಂದರೆ ಜೈಲಿಗೆ ಹೋದ 15 ದಿನಗಳ ಬಳಿಕ ಆತ ಮನೆ ಊಟದ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅದಕ್ಕೆ ಕಾರಣ ಏನು, ಜೈಲು ಊಟ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ತಿನ್ನೋದು ಆಹಾರವೆಲ್ಲ ಸಹ ಅತಿಸಾರ ಆಗ್ತಾ ಇದೆ, ಹಾಗಾಗಿ ನನಗೆ ಮನೆ ಊಟ ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮೊದಲಿಗೆ ಜೈಲು ಅಧಿಕಾರಿಗಳ ಬಳಿ ಮಾಡಿಕೊಂಡಿದ್ರು. ಆದರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಈಗ ಆ ರಿಟ್ ಅರ್ಜಿ ವಿಚಾರಣೆ ನಡೆಸಿದಂಥ ಕೋರ್ಟು ಸಹ ದರ್ಶನ್ಗೆ ಮನೆ ಊಟದ ಅವಶ್ಯಕತೆ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ವಜಾ ಮಾಡಿ ನಿನ್ನೆ ಆದೇಶವನ್ನು ನೀಡಿದೆ. ಆದರೂ ಯಾಕೆ ದರ್ಶನ್ ಮನೆ ಊಟನೇ ಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಹಿಡಿದು ಜೈಲು ಅಧಿಕಾರಿಗಳಿಂದ ನೇರವಾಗಿ ಕೋರ್ಟ್ ಮೆಟ್ಲೇರಿದ ಅನ್ನೋದಾದರೆ, ಪ್ರತಿನಿತ್ಯ ಅಂದರೆ ದರ್ಶನ್ ಬಂಧನಕ್ಕೂ ಮುಂಚಿತವಾಗಿ ಪ್ರತಿನಿತ್ಯ ವರ್ಕೌಟನ್ನು ಮಾಡ್ತಾಯಿದ್ರು. ಜೊತೆಗೆ ಆ ಪ್ರೋಟೀನ್ ಇರ್ತಕ್ಕಂಥ ಒಂದು ಡಯಟ್ ಫುಡ್ಡನ್ನು ಅವರು ಸೇವನೆ ಮಾಡ್ತಾಯಿದ್ರು. ಹಾಗಾಗಿ ಯಾಕೆ ಒಬ್ಬ ಸೆಲೆಬ್ರಿಟಿಯಾಗಿ ಆ ಒಂದು ಫಿಟ್ನೆಸ್ಸನ್ನು ಕಾಪಾಡ್ಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇರುತ್ತೆ, ಹಾಗಾಗಿ ಅದನ್ನು ಮಾಡ್ತಾಯಿದ್ರು. ಆದರೆ ಜೈಲು ಸೇರಿದ ಮೇಲೆ ಅವರಿಗೆ ಜಿಮ್ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಜೊತೆಗೆ ಪ್ರೋಟೀನ್ ಯುಕ್ತ ಆಹಾರ ಕೂಡ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಆದರೆ ಜೈಲಲ್ಲಿ ಮೊಟ್ಟೆ, ಬಾಳೆಹಣ್ಣು ಇದು ಎಲ್ಲ ವಾರಕ್ಕೊಮ್ಮೆ ಒಂದು ಕೊಡ್ತಾರೆ. ಆದರೆ ಯಾವ ಕಾರಣಕ್ಕಾಗಿ ಅವರಿಗೆ ಬೇರೆ ಅಂದರೆ ಖಾಸಗಿ ಫುಡ್ಡನ್ನು ಬೇಕು ಅಂತ ಇದ್ದಾರೆ ಅನ್ನೋದಾದರೆ, ಈ ವೆಯ್ಟ್ ಲಾಸ್ ಅನ್ನ ಇರ್ಬೋದು, ಜೊತೆಗೆ ಅಲ್ಲಿ ಕೊಡ್ತಕ್ಕಂಥ ಆಹಾರದ ಗುಣಮಟ್ಟ ಕಡಿಮೆ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಹೊರಗಡೆಯಿಂದ ಕುಟುಂಬಸ್ಥರು ಆದರೆ ಪ್ರತಿನಿತ್ಯ ವೆರೈಟಿ ಫುಡ್ಡನ್ನು ಮಾಡ್ಕೊಂಬಂದು ಕೊಡ್ತಾರೆ ಅನ್ನೋ ಒಂದು ಆಸೆ, ಅಥವಾ ಒಂದು ದೇಹದ ಫಿಟ್ನೆಸ್ ಅನ್ನು ಕಾಪಾಡ್ಕೊಳ್ಳೋಕ್ಕೆ ಬೇಕಾದಂಥ ಒಂದು ಡಯಟ್ ಫುಡ್ಡನ್ನು ಸೇವಿಸ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಅವರು ಮನೆ ಊಟವನ್ನೇ ಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಆದರೆ ಜೈಲು ಮ್ಯಾನ್ಯುವಲ್ ಕರೆಕ್ಷನ್ ಆಕ್ಟ್ ಪ್ರಕಾರ ಅದಕ್ಕೆ ಕೊಲೆ ಆರೋಪಿಗೆ ಒಂದು ಮನೆ ಊಟದ ಅವಕಾಶ ಇಲ್ಲ, ಹಾಗಾಗಿ ಜೈಲೂಟನೇ ದರ್ಶನ್ ಸೇವಿಸಬೇಕಾಗುತ್ತೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.